ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟಿಕೆಟ್ ಫಿನಾಲೆ ವಾರ ಈ ಒಂದು ಶುಕ್ರವಾರದ ಸಂಚಿಕೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೆಳಿಗ್ಗೆ ನಾನು 3 ಅಪ್ಡೇಟ್ಗಳನ್ನು ತಿಳಿಸಿದ್ದೆ ಸ್ನೇಹಿತರೆ. ಒಂದು ಟಿಕೆಟ್ ಫಿನಾಲಿಗೆ ಆ ಒಂದು ಟಾಸ್ಕನ್ನು ಆಡೋದ್ರ ಮೂಲಕ ಗೆದ್ದಿರುವಂತಹ ಸ್ಪರ್ಧಿ ಯಾರು, ಅದರ ಜೊತೆಗೆ ಈ ವಾರದ ಉತ್ತಮ ಮತ್ತು ಕಳಪೆ ಪ್ರದರ್ಶನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿ ಯಾರು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ. ಅದೆಲ್ಲವೂ ಕೂಡ ಫೇಕ್ ಹಾಗೆ ಹೀಗೆ ಅನ್ನುವಂತಹ ಮಾತುಗಳನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದೇನೆ ಸ್ನೇಹಿತರೆ. ಸುಳ್ಳು ವಿಡಿಯೋ ಮಾಡ್ತೀಯ ಹೀಗೆ ಹಲವಾರು ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಈಗೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಲ್ಲ ಅಪ್ಡೇಟ್ಗಳು ಈಗ ಸಾಯಂಕಾಲ ಹೊತ್ತಿಗೆ ಎಲ್ಲವೂ ಕೂಡ ಬಂದಿವೆ ಸ್ನೇಹಿತರೆ. ಸಾಯಂಕಾಲದ ಹೊತ್ತಿಗೆ ಒಂದು ಎಲ್ಲ ರೀತಿಯ ಕನ್ಫರ್ಮ್ ಅಪ್ಡೇಟ್ಗಳು ಕೂಡ ಬಂದಿವೆ ಸ್ನೇಹಿತರೆ. ಅದರ ಬಗ್ಗೆನೂ ಕೂಡ ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ಟಿಕೆಟ್ ಫಿನಾಲೆ ಟಾಸ್ಕನ್ನು ಗೆಲ್ಲೋದ್ರ ಮೂಲಕ ಫಿನಾಲಿಗೆ ಆಯ್ಕೆಯಾದಂತಹ ಸ್ಪರ್ಧಿ ಯಾರು, ಅದರ ಜೊತೆಗೆ ಈ ವಾರದ ಉತ್ತಮ ಪ್ರದರ್ಶನ ಮತ್ತು ಕಳಪೆ ಪ್ರದರ್ಶನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಎಂಬುದರ ಬಗ್ಗೆ 100% ಕನ್ಫರ್ಮೇಷನ್ ಇರುವಂತಹ ಕೆಲವೊಂದಿಷ್ಟು 3 ಅಪ್ಡೇಟ್ಗಳಿವೆ ಸ್ನೇಹಿತರೆ. ಅವುಗಳನ್ನು ಇನ್ನೊಂದ್ಸಲ ನಿಮಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 4 ಜನ ಟಿಕೆಟ್ ಫಿನಾಲೆ ಒಂದು ಟಾಸ್ಕನ್ನು ಆಡಲು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಒಂದು ರಜತ್, ತ್ರಿವಿಕ್ರಮ್, ಭವ್ಯ ಗೌಡ ಹಾಗೆ ಹನುಮಂತ ಸ್ನೇಹಿತರೆ. ಬೆಳಗಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಹನುಮಂತ ಅವರು ಈ ಒಂದು ಟಾಸ್ಕನ್ನು ಗೆದ್ದಿದ್ದಾರೆ ಅನ್ನೋಂತಹ ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ. ಈಗ ಅದೇ ನಿಜವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು 100% ಕನ್ಫರ್ಮ್ ಇರುವಂತಹ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಟಿಕೆಟ್ ಫಿನಾಲೆ ಟಾಸ್ಕನ್ನು ಗೆಲ್ಲುವುದರ ಮೂಲಕ ಫಿನಾಲೆಗೆ ಎಂಟ್ರಿ ಕೊಟ್ಟಂತಹ ಮೊದಲನೇ ಸ್ಪರ್ಧಿ ಯಾರೆಂದರೆ ಸ್ನೇಹಿತರೆ, ಅದು ಹನುಮಂತ ಅವರು ಅಂತಾನೆ ಹೇಳ್ಬೋದು. ಹನುಮಂತ ಅವರು ಮೊದಲನೇ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದರೆ ಈ ವಾರದ ಕಳಪೆ ಪ್ರದರ್ಶನ ಸ್ನೇಹಿತರೆ. ಈ ವಾರದ ಕಳಪೆ ಪ್ರದರ್ಶನ ಯಾರು ಎಂಬುದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಆ ಒಂದು ವಿಡಿಯೋದಲ್ಲಿ ಈ ವಾರದ ಕಳಪೆ ನಮ್ಮ ಉಗ್ರ ಮಂಜೂರ್ ಅಂತ ಹೇಳಿದ್ದೆ ಸ್ನೇಹಿತರೆ. ಅದೇ ಈಗ ನಿಜವಾಗಿದೆ ಅಂತ ಹೇಳ್ಬೋದು. ಈ ವಾರದ ಕನ್ಫರ್ಮ್ ಕಳಪೆ, ಅದರ ಜೊತೆಗೆ ಪ್ರೋಮೋದಲ್ಲಿ ಕೂಡ ನೋಡೇ ಇರ್ತಾರೆ. ಈ ವಾರದ ಕಳಪೆ ಪ್ರೋಮೋವನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಪ್ರೋಮೋದಲ್ಲಿ ಉಗ್ರ ಮಂಜು ಅವರೇ ಒಂದು ರೀತಿಯಾಗಿ ಕಳಪೆಯಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಇನ್ನು ಮೂರನೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದರೆ ಅದು ಬೇರೆ ಏನೂ ಅಲ್ಲ ಸ್ನೇಹಿತರೆ, ಈ ವಾರದ ಉತ್ತಮ ಪ್ರದರ್ಶನ. ಈ ವಾರದ ಉತ್ತಮ ಪ್ರದರ್ಶನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಸ್ನೇಹಿತರೆ, ಇದು ಕೂಡ 100% ಕನ್ಫರ್ಮ್ ಮಾಹಿತಿ ಅಂತಾನೆ ಹೇಳ್ಬೋದು. ಅದು ಭವ್ಯ ಗೌಡ ಅವರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಭವ್ಯ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ 15ನೇ ವಾರದ ಉತ್ತಮ ಪ್ರದರ್ಶನವಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಸದ್ಯಕ್ಕೆ ಈಗ ಈ 3 ಅಪ್ಡೇಟ್ಗಳು ಕೂಡ 100% ಕನ್ಫರ್ಮ್ ಇರುವಂತಹ ಒಂದು ಅಪ್ಡೇಟ್ಗಳು ಅಂತಾನೆ ಹೇಳ್ತಾ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗಲು ಎಲ್ಲರಿಗೂ ಕೂಡ ಧನ್ಯವಾದಗಳು.